ಹಾಗಾದ್ರೆ ಅಣ್ಣನ್ ತರನೇ ಗೆಜ್ಜೆನು ವಶೀಕರಣ ಆಗಿದ್ದ. ಯಾರವನು? ಇಬ್ರಿಗೂ ವಶೀಕರಣ ಮಾಡಿ ಅವನ್ ಜೊತೆ ಮತ್ತೊರೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಗೆಜ್ಜೆ, ನನಗನ್ಸುತ್ತೆ ನಿಂಗೆ ನೃತ್ಯ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಆದ್ರೆ ನೀನು ಯೋಚನೆ ಮಾಡಬೇಡ, ನಾನ್ ನಿನಗೆ ಥಟ್ ಅಂತ ಎಲ್ಲಾನು ಹೇಳ್ಕೊಡ್ತೀನಿ. ಬಾ ನನ್ ಜೊತೆ. ಎಲ್ಲದಕ್ಕಿಂತ ಮೊದಲು ನಿನಗೆ ಹಸು ಕರುಳಿಗೆ ಗಂಟೆ ಕೊಟ್ಟೋದನ್ನ ಹೇಳ್ಕೊಡ್ತೀನಿ, ಸರಿನಾ? ಬಾ. ದಾಮು ಚಿಕ್ಕಪ್ಪ, ನಿಮ್ ಕೈಯಲ್ಲಿರೋದು ಬಣ್ಣದ ತಟ್ಟೆ ತಾನೆ? ನೀವ್ ಹಸುಗೆ ಬಣ್ಣ ಹಚ್ಚಕ್ ಹೋಗ್ತಿದ್ದೀರೋ ಅಥವಾ ನೀವು ಗಂಟೆ ಕಟ್ಟಕ್ ಹೋಗ್ತಿದ್ದೀರೋ? ಇಲ್ಲ ಇಲ್ಲ, ಈ ನಿನ್ ಗೆಳೆಯನಿಂದಾಗೇನೆ ನಾನು ತಪ್ಪು ಮಾಡ್ತಾ ಇದ್ದೀನಿ. ದಾಮು ಚಿಕ್ಕಪ್ಪ, ನೀವು ನನ್ ಗೆಳೆಯಂಗೂ ಕೂಡ ಮರೆಯೋ ಬುದ್ಧಿನ ಹೇಳ್ಕೊಡಕ್ ಹೋಗ್ಬೇಡಿ. ನಾನು ಬಣ್ಣ ಹಚ್ಚಕ್ಕೆ ಹೋಗಿದ್ದು. ಮೊದಲು ನಿಂಗೆ ಬಣ್ಣ ಹಚ್ಚೋದ್ ಕಲಿಸ್ತೀನಿ, ಆಮೇಲೆ ಗಂಟೆ ಕಟ್ಟೋದು. ಬಾ. ಕೃಷ್ಣ, ಏನ್ ವಿಷಯ? ಅಣ್ಣ, ನಿನ್ಗೇನಾದ್ರೂ ನೆನ್ಪಾಯ್ತಾ? ಗರಡಿಲಿ ನಿನ್ನ ವಶೀಕರಣ ಮಾಡಿದ್ಯಾರು ಅಂತ? ಕೃಷ್ಣ, ನಾನು ಅದನ್ನೇ ಯೋಚಿಸ್ತಿದ್ದೆ. ಕೃಷ್ಣ, ನಂಗನ್ಸುತ್ತೆ ಈ ಕಲ್ಲಂಗಡಿನ ನಾನು ಪೂರ್ತಿಯಾಗಿ ತಿನ್ನೋವರೆಗೂ ನಂಗೆ ಏನು ನೆನ್ಪಾಗೋದಿಲ್ಲ. ಅಯ್ಯೋ ಅಣ್ಣ, ಸರಿ ಅಣ್ಣ, ಮೊದ್ಲು ನೀನ್ ಈ ಕಲ್ಲಂಗಡಿ ತಿನ್ನು, ಆಮೇಲೆ ನಿನ್ಗೇನಾದ್ರೂ ನೆನ್ಪಾದ್ರೆ ನನ್ಗೆ ಹೇಳು, ಆಯ್ತಾ? ಸರಿ ಕೃಷ್ಣ, ನೀನಿವಾಗ ಹೋಗು. ಅಮ್ಮನ್ ಕಣ್ಣಲ್ಲಿ ನೀರು. ಖಂಡಿತ ಏನೋ ಆಗಿರ್ಲೇಬೇಕು. ಹೇ ತಾಯಿ ಭವಾನಿ, ಇನ್ನೆಷ್ಟು ಪರೀಕ್ಷೆ ಮಾಡ್ತೀಯ ತಾಯಿ? ಎಷ್ಟು ಪರೀಕ್ಷೆ ಮಾಡ್ತೀಯ? ನನ್ ಮೊದ್ಲೇ ಮಹಾರಾಜ ವಸುದೇವ ದೇವಕಿಯನ್ನ ಸೆರೆಮನೆಯಿಂದ ಬಿಡಿಸೋದ್ರಲ್ಲಿ ಸೋತಿದ್ದೀನಿ. ಈಗ ಕಂಸ ಅಕ್ರೂರರನ್ನು ಬಂಧಿಸ್ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ ಅಮ್ಮ, ಆ ಪಾಪಿ ಕಂಸ ಎಂತ ಉಪಾಯ ಹೂಡಿದಾನೆ ಅಂದ್ರೆ ಮಹಾರಾಜ ವಸುದೇವ ಮತ್ತೆ ಅಕ್ರೂರ ಇಬ್ರಲ್ಲಿ ಒಬ್ಬರು ಮಾತ್ರ ಜೀವಂತವಾಗಿರ್ತಾರೆ. ಕಾಪಾಡು ತಾಯಿ, ಕಾಪಾಡು. ಮಹಾರಾಜ ವಸುದೇವ ಅಕ್ರೂರ ಇಬ್ರನ್ನು ಈ ದೊಡ್ಡ ಸಂಕಟದಿಂದ ಪಾರ್ ಮಾಡು. ಇಲ್ದಿದ್ರೆ ಅನರ್ಥ ಆಗತ್ತೆ ತಾಯಿ, ಅನರ್ಥ ಆಗತ್ತೆ. ಬಲರಾಮ, ನೀನು? ಅಮ್ಮ, ನಂಗೊತ್ತಿದೆ ನೀನ್ ನನ್ನ ಹತ್ರ ಯಾವಾಗ್ಲೂ ಎಲ್ಲ ಮುಚ್ಚಿಡ್ತೀಯ. ನಾನ್ ನಿನ್ನ ಹತ್ರ ಯಾವಾಗ್ಲೂ ಏನೂ ಕೇಳಲಿಲ್ಲ. ಆದ್ರೆ ಇವತ್ ನಿನ್ ಕಣ್ಣಲ್ಲಿ ನೀರು. ಯಾಕಮ್ಮ ಅಳ್ತಿದ್ಯಾ? ಅಂಥದ್ದೇನೂ ಇಲ್ಲ ಬಲರಾಮ. ಅಮ್ಮ, ಇರ್ಲಿ ಬಿಡು. ನಿನ್ ಮಗಂಗ್ ಏನಾದ್ರೂ ಹೇಳಿದ್ರು ಕೂಡ ನಿನ್ ದುಃಖ ಸ್ವಲ್ಪನೂ ಕಡಿಮೆ ಆಗಲ್ವೇನೋ? ಬಲರಾಮ, ಬಲರಾಮ, ಯಾಕೆ ಹಾಗೆ ಹೇಳ್ತಿದ್ಯಾ ನೀನು? ನಂಗೆ ನಿನ್ ಮೇಲೆ ಹೆಮ್ಮೆ ಇದೆ. ಆದ್ರೆ ಕೆಲವೊಂದ್ ವಿಷಯ ಹೇಗಿರುತ್ತೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ನೀನಿನ್ನೂ ಚಿಕ್ಕವನು. ಅಮ್ಮ, ನಂಗೊಂದೇ ಒಂದ್ ಸತ್ಯ ತಿಳ್ಕೋಬೇಕು. ನಮ್ಮಪ್ಪ ಯಾರು ಹೇಳು? ಅವ್ರೆಲ್ಲಿದ್ದಾರೆ? ಅಮ್ಮ, ನಾನ್ ನಿನ್ನ ಎಷ್ಟು ಸಾರಿ ಕೇಳ್ದೆ, ಆದ್ರೆ ಪ್ರತಿ ಸಲ ನೀನ್ ನನ್ ಮಾತ್ ಮರೆಸ್ತೀಯ. ಯಾಕೆ ಹೇಳಮ್ಮ, ಯಾಕೆ? ಬಲರಾಮ, ಇನ್ನೂ ಅದನ್ನ ತಿಳ್ಕೊಳ್ಳೋದಕ್ಕೆ ಸರಿಯಾದ ಸಮಯ ಬಂದಿಲ್ಲ. ಸಮಯ ಬಂದಾಗ ನಿನ್ ತಂದೆ ಯಾರು ಅಂತ ನಾನೇ ನಿನಗೆ ಹೇಳ್ತೀನಿ. ಆದ್ರೆ ನಂಗೆ ಭಾಷೆ ಕೊಡು. ಇನ್ಮುಂದೆ ನೀನು ಯಾವತ್ತೂ ಇದನ್ನ ಕೇಳಲ್ಲ ಅಂತ. ಅಮ್ಮ,
ನಂಗೆ ಗೊತ್ತಿದೆ ನೀನ್ ನಮ್ಮ ಅಪ್ಪನ ಬಗ್ಗೆ ಯಾವತ್ತೂ ಏನು ಹೇಳಲ್ಲ. ಆದ್ರೆ ನಾನು ನಮ್ಮ ಅಪ್ಪನ ಬಗ್ಗೆ ಖಂಡಿತ ತಿಳ್ಕೊಂತೀನಿ. ಅದರ ಅಗತ್ಯನೇ ಇಲ್ಲ ಬಲರಾಮ. ನಾನ್ ಕರ್ಕೊಂಡು ಹೋಗ್ತೀನಿ. ನಿನಗ್ ಬೇಕಿರೋ ನಿನ್ ನಿಜವಾದ ಅಪ್ಪ ಮತ್ತು ಅಮ್ಮನ ಹತ್ರ, ದೇವಕಿ ಮತ್ತು ವಸುದೇವನ ಹತ್ರ. ಇನ್ನು ನಿನ್ನ ಮಥುರೆ ಕರ್ಕೊಂಡು ಹೋಗೋಕೆ ನಾನು ಯಾವ ವಶೀಕರಣ ಮಾಡೋ ಅಗತ್ಯನೇ ಇಲ್ಲ. ಬಲರಾಮ ಧಾ ಧಿನ್ ಧಿನ್ನ ಧಿನಕ್ ಧಿನಕ್ ಧಾ. ರಾಕ್ಷಸ ಯಾರಾದ್ರೂ ಆಗಿರ್ಬೋದು. ನನ್ಗೆ ಗುರು ಗರ್ಗಾಚಾರ್ಯರು ಹೇಳ್ಕೊಟ್ಟಿದ್ದಾರೆ ರಾಕ್ಷಸರ್ನ ಗುರ್ತಿಡಿಯೋದೇಗೆ ಅಂತ. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ರುದ್ರಾವತಾರ ಸ್ವಾಹ. ಕೃಷ್ಣ, ಈ ಮಂತ್ರದ ಮುಂದೆ ಯಾವುದೇ ನಕಾರಾತ್ಮಕ ಶಕ್ತಿಯ ಆಟ ಎಂದಿಗೂ ನಡೆಯುವುದಿಲ್ಲ. ಪವಿತ್ರ ಧ್ವನಿಯಿಂದ ಈ ಮಂತ್ರವನ್ನು ಉಚ್ಚರಿಸಿದರೆ ಯಕ್ಷ, ಗಂಧರ್ವ, ಅಸುರರು ಯಾವುದೇ ರೂಪದಲ್ಲಾದರೂ ಇರಲಿ, ಅವರು ಅವರ ವಾಸ್ತವಿಕ ರೂಪಕ್ಕೆ ಬರಲೇಬೇಕು. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ರುದ್ರಾವತಾರ ಸ್ವಾಹ. ಈಗ ನೋಡ್ತೀನಿ ಕಂಸ ಮಾವನ್ ರಾಕ್ಷಸ ಅಣ್ಣನ್ಗೆ ಕೆಟ್ಟದ್ ಮಾಡೋದಿಕ್ಕೆ ಆ ರಾಕ್ಷಸ ನಮ್ಮ ಮನೇಲಿ ಹೇಗ್ ಬಚ್ಚಿಡ್ಕೋತಾನೋ. ಈಗಂತೂ ನಾನು ಋಷಿ ಗರ್ಗಾಚಾರ್ಯರು ಹೇಳ್ದಾಗೆ ಪವಿತ್ರ ವೇಷನೂ ಹಾಕೊಂಡಿದ್ದೀನಿ. ನಾರಾಯಣ ನಾರಾಯಣ. ಪ್ರಭು, ಮನಮೋಹನ ಕೃಷ್ಣ ಇದ್ಯಾವ ರೂಪ ಧರಿಸಿದ್ದಾನೆ? ದೇವರ್ಷಿ, ಇದು ಕೃಷ್ಣನ ವಿಠ್ಠಲ ರೂಪ. ವಿಠ್ಠಲ ರೂಪ? ಆದರೆ ಪ್ರಭು, ಈ ರೂಪದ ಉದ್ದೇಶವೇನು? ದೇವರ್ಷಿ, ಕೃಷ್ಣನ ಈ ವಿಠ್ಠಲ ರೂಪ ಎಷ್ಟು ಪವಿತ್ರವೆಂದರೆ ಇದರ ಮುಂದೆ ಯಾವ ಅಸುರ ಅಥವಾ ಅಧರ್ಮೀಯ ಯಾವುದೇ ಅಸುರ ಮಾಯೆ ನಡೆಯುವುದಿಲ್ಲ. ಜಗತ್ತಿನ ಯಾವ ಮೋಸವೂ ಈ ವಿಠ್ಠಲ ರೂಪದ ಎದುರು ನಿಲ್ಲಲು ಸಾಧ್ಯವಿಲ್ಲ. ನಾರಾಯಣ ನಾರಾಯಣ. ಅರ್ಥವಾಯಿತು ಪ್ರಭು, ಅರ್ಥವಾಯಿತು. ಇದರ ಅರ್ಥ ಇಷ್ಟೇ, ಆ ಅಲಂಬಾಸುರನ ಮೋಸ ಈಗ ಎಲ್ಲರಿಗೂ ಅರ್ಥವಾಗುತ್ತದೆ. ನಾರಾಯಣ ನಾರಾಯಣ. ನನ್ನ ಪ್ರಿಯ ಪತ್ನಿ ಪ್ರಾಪ್ತಿ, ನೀನು ಕಣಕಣವಾಸಿ ಅವಿನಾಶಿ ಸಕಲ ಬಲರಾಶಿ ಭಗವಂತ ಕಂಸನನ್ನು ಬಿಟ್ಟು ಹೋದದ್ದಾದರೂ ಯಾರ ಜೊತೆ? ಈ ತುಚ್ಛ ಗಂಧರ್ವನ ಜೊತೆಗೆ. ಇವನು ನನ್ನ ದಾಸನ ದಾಸನ ದಾಸನಾಗಲು ಯೋಗ್ಯನಲ್ಲ. ನಿನಗೆ ತಿಳಿದಿದೆಯಲ್ಲವೇ ಪ್ರಾಪ್ತಿ? ಅಪ್ಸರೆಯರು, ಗಂಧರ್ವ ಕನ್ಯೆಯರು, ತ್ರಿಲೋಕ ಸುಂದರಿಯರು, ದೇವಿಯರು ಇವರೆಲ್ಲರೂ ಈ ಬ್ರಹ್ಮಾಂಡ ವಿಜೇತನನ್ನು ವಿವಾಹವಾಗಲು ವರ್ಷಗಳಿಂದ ಕಾದು ಕುಳಿತಿದ್ದಾರೆ. ಆದರೆ ಭಗವಂತ ಕಂಸ ವಿವಾಹವಾಗಿದ್ದು ಯಾರನ್ನು ಚಾಣೂರ? ಭಗವಂತ ಪರಮ ಸೌಭಾಗ್ಯವತಿ ಅಸ್ತಿ ಮತ್ತು ಪ್ರಾಪ್ತಿ. ಇದೇ ದೊಡ್ಡ ತಪ್ಪು ಚಾಣೂರ, ಇದೇ ಎಲ್ಲರ ತಪ್ಪು. ಭಗವಂತ ಕಂಸ ಅಸ್ತಿ ಮತ್ತು ಪ್ರಾಪ್ತಿಯನ್ನು ವಿವಾಹವಾಗಲಿಲ್ಲ. ಧಾ ಧಿನ್ ಧಿನ್ನ. ಗೆಳೆಯ ಗೆಳೆಯ ಗೆಜ್ಜೆ, ನೀನು ನನ್ನೊಬ್ಬನ್ನೇ ಇಲ್ಲಿಗೆ ಯಾಕೆ ಕರ್ದೆ? ಬಲರಾಮ, ನೀ ನನ್ನ ಗೆಳೆಯ ಅಂತಾನೂ ಕರಿತೀಯಾ, ನನ್ನಿಂದ ದುಃಖನೂ ಮುಚ್ಚಿಡ್ತೀಯಾ. ದುಃಖ? ನೀನ್ ಯಾವ ದುಃಖದ ಬಗ್ಗೆ ಮಾತಾಡ್ತಿದ್ಯಾ ಗೆಜ್ಜೆ? ದುಃಖ ಮತ್ತೆ ರಾಕ್ಷಸ ನನ್ನ ಹತ್ರ ಬರಕ್ಕೂ ಹೆದರ್ತಾರೆ.
ಬಲರಾಮ, ಯಾವತ್ತೂ ನಿಮ್ಮಪ್ಪನ ಬಗ್ಗೆ ನಿಮ್ಮಮ್ಮ ನಿನ್ಗೇನು ಹೇಳೋದೇ ಇಲ್ಲ ಅಲ್ವಾ? ಗೆಳೆಯ, ನನಗೆ ಅರ್ಥ ಆಗತ್ತೆ. ಅಪ್ಪನ ವಿಷಯ ತಿಳಿದೇ ಇರೋ ದುಃಖ ನಂಗೆ ಗೊತ್ತು. ಗೆಜ್ಜೆ ನಿನಗೆ ಗೊತ್ತು? ಏ ಗೆಳೆಯ, ನೀನಿನ್ನು ದುಃಖ ಪಡೋ ಅವಶ್ಯಕತೆನೇ ಇಲ್ಲ. ನಿನ್ನಪ್ಪ ಯಾರು ಅಂತ ನನಗ್ ಗೊತ್ತಿದೆ. ನಿಂಗ್ ಗೊತ್ತಾಗ್ತಿದ್ಯಾ ಗೆಜ್ಜೆ? ನೀನೇನ್ ಮಾತಾಡ್ತಿದ್ಯಾ ಅಂತ? ಗೆಜ್ಜೆ ನಿನಗೆ ಹೇಗ್ ಗೊತ್ತಿರಕ್ ಸಾಧ್ಯ ನಮ್ಮ ಅಪ್ಪನ ಬಗ್ಗೆ ಹೇಳು? ಬಲರಾಮ, ನನಗ್ ನಡೆಯೋಕ್ ಬಂದಾಗಿಂದ ಹಳ್ಳಿ ಅಂತಿಲ್ಲ, ಪಟ್ನ ಅಂತಿಲ್ಲ, ಎಲ್ಲಾ ಕಡೆನೂ ತಿರುಗ್ತಿದ್ದೀನಿ. ಹೋದಲ್ಲೆಲ್ಲ ನಾನು ಜನರಿಗೆ ಬರೀ ದುಃಖದ ಕತೆ ಮಾತ್ರ ಹೇಳಲಿಲ್ಲ, ಅವರಿಂದ ಬೇಕಾದ ಸತ್ಯನೂ ತಿಳ್ಕೊಂಡಿದ್ದೀನಿ. ನೀನ್ ನನ್ನ ನಂಬು ಗೆಳೆಯ. ನನಗ್ ಗೊತ್ತು ನಿನ್ನಪ್ಪ ಯಾರು, ಎಲ್ಲಿದ್ದಾರೆ ಅಂತ. ನಿಜ ಹೇಳ್ತಿದ್ಯಾ ಗೆಜ್ಜೆ? ನೀನ್ ನಮ್ಮಪ್ಪನ ಹತ್ರ ಕರ್ಕೊಂಡು ಹೋಗ್ತೀಯಾ? ಸಹಾಯ ಮಾಡ್ದಿದ್ರೆ ಅವ್ನ್ ಯಾರಾದ್ರೂ ಗೆಳೆಯ ಅಂತ ಕರೀತಾರ? ಮೊದ್ಲು ನನ್ನ ದುಃಖ ಹೇಳ್ಕೊತಿದ್ದೆ, ಈಗ ನನ್ ಗೆಳೆಯನ್ ದುಃಖನ ದೂರ ಮಾಡ್ತಿದ್ದೀನಿ. ಸರಿ ನಡಿ ಗೆಳೆಯ, ನನ್ನ ನಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗು. ನಡಿ ಗೆಜ್ಜೆ, ಹೋಗೋಣ. ಆದ್ರೆ ಬಲರಾಮ, ನಾವು ರಹಸ್ಯವಾಗಿ ಹೋಗ್ಬೇಕು. ಯಾರಿಗೂ ಈ ವಿಷಯ ಗೊತ್ತಾಗ್ಬಾರ್ದು. ನಡಿ. ಬಲರಾಮ, ಬಲರಾಮ, ಇವನ್ ಎಲ್ಲಿಗೆ ಹೋದ? ಬಲರಾಮ, ನಾವೀಗ ಹೋದ್ರೆ ನಿನ್ನ ಅಮ್ಮನಿಗೆ ಚಿಂತೆ ಆಗುತ್ತೆ. ನಾವು ಹೋಗೋದು ಯಾರಿಗೂ ಗೊತ್ತಾಗ್ಬಾರ್ದು. ಅಂತ ಸಮಯದಲ್ಲಿ ಹೋಗೋಣ. ಈ ಅಮ್ಮ ಯಾವಾಗ್ಲೂ. ಬಲರಾಮ, ಬಲರಾಮ, ನಾನು ಈಗ್ಲೇ ಅಮ್ಮನ ಹತ್ರ ಹೋಗ್ ಬರ್ತೀನಿ. ಬಲರಾಮ, ನೆನ್ಪಿರ್ಲಿ, ಈಗ ಮಾತಾಡಿದ ವಿಷಯ ನನ್ನ ನಿನ್ನ ಮಧ್ಯ ಮಾತ್ರ ಇರ್ಬೇಕು. ಬೇರೆ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ? ಗೆಳೆಯ, ನೀನ್ ಚಿಂತೆ ಮಾಡ್ಬೇಡ. ಖಂಡಿತ ನಾನ್ ನಮ್ಮಪ್ಪನ ನೋಡೋ ತನಕ ಈ ವಿಷಯನ ನಾನು ಯಾರಿಗೂ ಹೇಳೋದೇ ಇಲ್ಲ. ಧಾ ಧಿನ್ ಧಿನ್ನ. ಆ ನಿನ್ನಪ್ಪನ ಹೋಗಿ ನೋಡಿದ್ಮೇಲೆ ಈ ವಿಷಯ ಹೇಳೋದಿಕ್ಕೆ ನಿನ್ ಜೀವ ಉಳ್ದಿದ್ರೆ ತಾನೆ. ದೇವಕಿಯ 8ನೇ ಪುತ್ರ ದಿನಕ್ ದಿನಕ್ ಧಾ. ಈ ಭಗವಂತ ಕಂಸ ಯಾರನ್ನಾದರೂ ವಿವಾಹವಾಗಿದ್ದರೆ ಅದು ಅವನ ಸಮನಾದ ಬಲಶಾಲಿ ಅಸುರ ರಾಜ ಜರಾಸಂಧನ ಮಕ್ಕಳು ಅಸ್ಥಿ ಮತ್ತು ಪ್ರಾಪ್ತಿಯನ್ನು. ಗಂಧರ್ವ ಪ್ರಿಯೆ ಪ್ರಾಪ್ತಿ, ನೀನು ಕೇವಲ ನನಗೆ ಅಪಮಾನ ಮಾಡಿದ್ದರೆ ನಿನ್ನನ್ನು ಕ್ಷಮಿಸಿ ಬಿಡುತ್ತಿದ್ದೆ. ಆದರೆ ನೀನು ನಿನ್ನ ಪಿತಾ ಮತ್ತು ನನ್ನ ಆರಾಧ್ಯ ಜರಾಸಂಧನ ಪ್ರತಿಷ್ಠೆಯನ್ನು ನಾಶ ಮಾಡಿಬಿಟ್ಟೆ. ಯೋಚಿಸು, ಅವರಿಗೆ ಇದು ತಿಳಿದರೆ ಅವರ ಇಬ್ಬರು ಪುತ್ರಿಯರು ಇಬ್ಬರಿಗಿಬ್ಬರು ಅವರ ಪತಿ ಪರಮೇಶ್ವರನಿಗೆ ಮೋಸ ಮಾಡಿದ್ದಾರೆ. ಕೇವಲ ಮೋಸವಲ್ಲ, ಅದರಲ್ಲಿ ಒಬ್ಬಳು ಈ ಗಂಧರ್ವನೊಂದಿಗೆ. ಹೇಗನ್ನಿಸಬಹುದು ಅವರಿಗೆ? ಅರ್ಥವಾಗಲಿಲ್ಲವೇ? ನಾನು ಹೇಳುತ್ತೇನೆ, ಸ್ವಲ್ಪ ಯೋಚಿಸಿ ನೋಡು. ಮಹಾರಾಜ ಜರಾಸಂಧನಿಗೇನಾದರೂ ತಿಳಿದರೆ ಅವರ ಪ್ರಾಪ್ತಿಗೆ ಪ್ರಾಪ್ತವಾದ ಮರ್ಯಾದೆ ಏನೆಂದು ಅರಿತರೆ ಅವರು ಸ್ವತಃ ತನ್ನ ಕೈಗಳಿಂದಲೇ ನಿನ್ನ ಕತ್ತು ಕತ್ತರಿಸುತ್ತಾರೆ. ಮತ್ತಿನ್ಯಾರು ನಿನ್ನ ರಕ್ಷಣೆ ಮಾಡಲಾರರು. ನಾನು ನನ್ನ ದೇಹದಲ್ಲಿ ಕೊನೆಯ ಉಸಿರಿರುವವರೆಗೂ ಪ್ರಾಪ್ತಿಯನ್ನು ಕಾಪಾಡುತ್ತೇನೆ. ಇದಕ್ಕಾಗಿ ನನಗೆ ಜರಾಸಂಧನೊಂದಿಗೆ ಯುದ್ಧ ಮಾಡಬೇಕಾದರೂ ಸರಿಯೇ, ಅಥವಾ ನಿನ್ನೊಂದಿಗೆ. ಹೇಳಿದ 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 ನಿಜವಾದ ಪ್ರೇಮಿ ಮಾತಾಡಿದ. ನನ್ನ ಪ್ರಿಯ ಪತ್ನಿಯ ಪ್ರೇಮಿ ಮಾತಾಡಿದ. ದಾಮು ಚಿಕ್ಕಪ್ಪ, ನಾನ್ ನಿಮ್ ಬಗ್ಗೆನೂ ತಿಳ್ಕೋತೀನಿ. ನಿಮ್ ನಿಜವಾಗ್ಲೂ ಮರುವಿದ್ಯಾ ಅಥವಾ ಯಾವ್ದಾದ್ರು ರಾಕ್ಷಸ ಬೇಕು ಅಂತಾನೆ ನಿಮ್ಗೆ ಈ ರೀತಿ ಮಾಡ್ತಿದಾರಾ? ಅದ್ ನಂಗೆ ಈಗ್ಲೇ ಗೊತ್ತಾಗುತ್ತೆ. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ರುದ್ರಾವತಾರ ಸ್ವಾಹ. ಓಂ ನಮೋ ರುದ್ರಾವತಾರ ಸ್ವಾಹ. ಕೃಷ್ಣ, ನೀನಾ? ನಾನು ಹೆದರ್ ಬಿಡ್ತಿದ್ದೆ, ಆದ್ರೆ ನಾನು ಹೆದರ್ಲಿಲ್ಲ. ಹೌದು, ಇದೇನ್ ಮಾಡ್ತಿದ್ಯಾ ನೀನು? ಮಂತ್ರ ಹೇಳ್ತಿದ್ದೀನಿ ದಾಮು ಚಿಕ್ಕಪ್ಪ. ಮರುವಿನ ಕಾಯಿಲೆ ಸರಿ ಮಾಡೋ ಮಂತ್ರ.
ಮರುವಿನ ಕಾಯಿಲೆ ಸರಿ ಮಾಡೋ ಮಂತ್ರನ? ಬಹಳ ಒಳ್ಳೇದು. ಹಾಗಾದ್ರೆ ಖಂಡಿತವಾಗ್ಲೂ ಈ ಮಂತ್ರ ನಾನು ಕಲೀಲೇಬೇಕು. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ರುದ್ರ ಅವತಾರ ಸ್ವಾಹ. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ರುದ್ರ ಅವತಾರ ಸ್ವಾಹ. ಯಾರ ರಾಕ್ಷಸಂಗೂ ಈ ಪವಿತ್ರವಾದ ಮಂತ್ರ ಹೇಳೋಕ್ಕಾಗಲ್ಲ. ಓ ಕೃಷ್ಣ, ನೀನ್ ಯಾಕೆ ಮಂತ್ರ ಹೇಳ್ತಿಲ್ಲ? ಎಲ್ಲಿ ಹೇಳು ಹೇಳು. ಓಂ ನಮೋ ಭಗವತೆ. ದಾಮು ಚಿಕ್ಕಪ್ಪ, ಮರುವಿರೋದ್ ನಿಮ್ಗೆ, ನನ್ಗಲ್ಲ. ಈ ಮಂತ್ರನ ನೀವೇ ಹೇಳಿ. ನಿಮ್ ಮರುವಿನ ಕಾಯಿಲೆ ಕಡಿಮೆ ಆಗೋವರೆಗೂ ಈ ಮಂತ್ರನ ಹೇಳ್ತಾನೆ ಇರಿ. ಇದನ್ ತಗೊಳ್ಳಿ ದಾಮು ಚಿಕ್ಕಪ್ಪ. ನಾನ್ ನನ್ನ ಮರುವಿನ ಕಾಯಿಲೆನ ಸರಿ ಮಾಡ್ಕೊಳ್ತೀನಿ. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ರುದ್ರಾವತಾರ ಸ್ವಾಹ. ಓಂ ನಮೋ ಪರಾಕ್ರಮಾಯ ರುದ್ರಾವತಾರ. ಕೃಷ್ಣ, ನೀನು ಮಂತ್ರನಾದ್ರೂ ಹೇಳು, ಶಂಕನಾದ್ರೂ ಹೌದು. ಬಲರಾಮನನ್ನು ಮಥುರೆಗೆ ಕರೆದುಕೊಂಡು ಹೋಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ದಿನಕ್ ಧಾ. ಬಿಡಿಯೋನನ್ನು. ಪ್ರಾಪ್ತಿ, ನನ್ನ ಪತ್ನಿಗಾಗಿ ನನ್ನೊಂದಿಗೆ ಹೋರಾಡುವೆಯಾ? ನಾನು ನೋಡುತ್ತೇನೆ ಎಷ್ಟು ಶಕ್ತಿ ಇದೆ ನನ್ನ ಪತ್ನಿಯ ಪ್ರೇಮಿಗೆ. ಬಾ ಗಂಧರ್ವರಾಜ, ನಿನ್ನ ಪ್ರೇಮ ಧರ್ಮ ನಿಭಾಯಿಸು. ಹೊಡೆದು ಬಿಡು, ಕೊಂದು ಬಿಡು ನನ್ನನ್ನು. ಯೋಚಿಸುವ ಸಮಯವಲ್ಲ ಗಂಧರ್ವರಾಜ, ಇದು ನಿನ್ನ ಪ್ರೇಮವನ್ನು ಅಮರಗೊಳಿಸುವ ಸಮಯ. ಕೊಂದು ಬಿಡು ಈ ಪಾಪಿ ಕಂಸನನ್ನು. ಬಾ ಕಂಸ! ರಕ್ತ ಸಾಧಾರಣ ಪ್ರೇಮಿಯೊಬ್ಬ ಭಗವಂತ ಕಂಸನನ್ನು ಕೊಂದು ಬಿಟ್ಟ. ಲೋಕದ ಮಾತು ಸತ್ಯ. ಕುರುಡು ಪ್ರೇಮಕ್ಕಿಂತ ಹೆಚ್ಚು ಭಯಾನಕ ಜಗತ್ತಿನಲ್ಲೇ ಬೇರೆ ಯಾವುದೂ ಇಲ್ಲ. ಪ್ರಾಪ್ತಿ, ನನಗೆ ಸಂತೋಷವಿದೆ. ನಿನ್ನ ಪ್ರೇಮಿಯೇ ಗೆದ್ದ. ಸಾಧ್ಯವಾದರೆ ಈ ನಿನ್ನಯ ಪತಿ ಪರಮೇಶ್ವರನನ್ನು ಕ್ಷಮಿಸ. ಭಗವಂತ, ನಾನು ಸಾಯಲಿಲ್ಲ.
ಗಂಧರ್ವರಾಜ, ನಿನ್ನ ಪ್ರೀತಿ ಪವಿತ್ರವಾಗಿಲ್ಲವೆನಿಸುತ್ತದೆ. ನಾನಿನ್ನು ಬದುಕಿದ್ದೇನೆ. ಗಂಧರ್ವರಾಜ, ಗಂಧರ್ವರಾಜ. ಪ್ರಾಪ್ತಿ, ತಾಳ್ಮೆ ಇರಲಿ ಪ್ರಾಪ್ತಿ, ನಿನ್ನ ಸರದಿಯೂ ಬರುತ್ತದೆ. ಈಗ ನನ್ನ ಸರದಿ. ಮೂರ್ಖ ಗಂಧರ್ವ, ನಿನಗೆ ಇಷ್ಟು ತಿಳಿದಿಲ್ಲವೇ ಭಗವಂತನ ಹತ್ಯೆ ಅಸಾಧ್ಯವೆಂದು? ನಿನಗೆ ಸುಮ್ಮನೆ ಒಂದು ಅವಕಾಶ ಕೊಟ್ಟರೆ ಸತ್ಯವಾಗಿಯೂ ನೀನೇ ಪ್ರೀತಿಯ ರಕ್ಷಕನೆಂದುಕೊಂಡೆಯಾ? ಓ ಪ್ರೇಮದ ರಕ್ಷಕನೇ, ಈಗ ನಿನ್ನ ಜೀವವನ್ನು ರಕ್ಷಿಸಿಕೊಳ್ಳಬೇಕೆಂದಿದ್ದರೆ ಹೇಳು, ಭಗವಂತ ಕಂಸನಿಗೆ ಜಯವಾಗಲಿ. ಕಂಸ ನನ್ನ ಪ್ರಾಣ ಹೋದರೂ ಸರಿಯೇ, ಆದರೆ ನಾನು ಅಧರ್ಮಕ್ಕೆ ಜೈಕಾರ ಎಂದಿಗೂ ಹೇಳುವುದಿಲ್ಲ. ನಾನು ನಿನ್ನ ಹತ್ಯೆ ಮಾಡುವುದಿಲ್ಲ. ಒಂದು ಹೊಸ ಜೀವನ ನೀಡುತ್ತೇನೆ. ಎಂತಹ ಜೀವನವೆಂದರೆ ಅಲ್ಲಿ ಪ್ರೇಮ, ಧರ್ಮ ಮತ್ತು ಸತ್ಯಕ್ಕೆ ಯಾವ ಸ್ಥಾನವೂ ಇಲ್ಲ. ನಿನ್ನ ಸ್ಥಿತಿ ಹೇಗಿರುವುದೆಂದರೆ ನೀನು ಮತ್ತೆ ಮತ್ತೆ ಹೇಳುತ್ತೀಯ, ಭಗವಂತ ಕಂಸನಿಗೆ ಜಯವಾಗಲಿ, ಭಗವಂತ ಕಂಸನಿಗೆ ಜಯವಾಗಲಿ, ಜಯವಾಗಲಿ, ಜಯ 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 ಜಯ. ಅಮ್ಮ, ಕಂದ, ಇವತ್ತಿದ್ ಯಾವ ರೀತಿ ಅಲಂಕಾರ ಮಾಡ್ಕೊಂಡ್ ಬಂದಿದ್ಯಾ? ಅಮ್ಮ, ನಾನ್ ಸುಂದರವಾಗಿ ಕಾಣಿಸ್ತಿಲ್ವಾ? ತುಂಬಾ ಸುಂದರವಾಗಿ ಕಾಣ್ತಿದ್ಯಾ, ಅದಕ್ಕೆ ಕೇಳ್ತಿರೋದು. ನನ್ ಕಂದಂಗೆ ಯಾರ್ ಕೆಟ್ಟ ದೃಷ್ಟಿನೂ ಬೀಳ್ದೇ ಇರ್ಲಿ. ನಡಿ, ಈಗ ಊಟ ಮಾಡು. ಸರಿ ಅಮ್ಮ. ಋಷಿ ಗರ್ಗಾಚಾರ್ಯರು ಹೇಳ್ತಾರೆ, ಯಾವಾಗ್ಲೂ ಊಟಕ್ ಮುಂಚೆ ನಾವು ದೇವ್ರ ಸ್ಮರಣೆ ಮಾಡ್ಬೇಕು. ಸರಿ, ನೀನು ಮಂತ್ರ ಹೇಳ್ಕೋ, ಆಮೇಲೆ ಊಟ ಮಾಡೋದಕ್ ಬಾ, ಸರಿನಾ? ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ರುದ್ರಾವತಾರ ಸ್ವಾಹ. ಅರೆ ಕಂದ, ಇದ್ಯಾವ ಮಂತ್ರ ಹೇಳ್ತಿದ್ಯಾ ನೀನು? ಅತ್ಗೆ, ಇದು ಭೋಜನದ ಮಂತ್ರ ಅಲ್ಲ, ಮರುವಿನ ಕಾಯಿಲೆ ಗುಣಪಡಿಸೋ ಮಂತ್ರ. ಕೃಷ್ಣನೇ ನಂಗೆ ಹೇಳ್ಕೊಟ್ಟಿದ್ದು. ಈಗ ನೋಡಿ, ಈ ಮಂತ್ರ ಹೇಳಿ ನನ್ನ ಮರುವಿನ ಕಾಯಿಲೆನೂ ವಾಸಿಯಾಗಿದೆ. ಅಯ್ಯೋ ದಾಮು ಚಿಕ್ಕಪ್ಪ, ನೀವು ಮತ್ತೆ ಮರ್ತ್ ಬಿಟ್ರಿ. ಇದು ಮರುವಿನ ಕಾಯಿಲೆ ಸರಿ ಮಾಡೋ ಮಂತ್ರ ಅಲ್ಲ, ಊಟಕ್ ಮುಂಚೆ ಹೇಳ್ಬೇಕಾಗಿರೋ ಮಂತ್ರ. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ರುದ್ರಾವತಾರ ಸ್ವಾಹ. ಕಂದ, ನಿನ್ ಮಂತ್ರ ಮುಗ್ದಿದ್ರೆ ಈಗ ಬಂದು ಊಟ ಮಾಡು, ಬಾ. ನಂದರಾಣಿ, ನಂದರಾಣಿ, ನೀನ್ ಅವನ್ಗೆ ಊಟ ಬಡ್ಸು. ಕಂದ, ಕೂತ್ಕೋ ಬಾ. ಇದೇ ಸರಿಯಾದ ಸಮಯ. ಎಲ್ರು ಊಟಕ್ಕೆ ಕೂತಿದ್ದಾರೆ, ಯಾರು ಮೇಲೆ ಹೇಳಲ್ಲ. ಈಗ್ಲೇ ನಾನ್ ಕಂಡಿಡಿಬೇಕು ಕಂಸ ಮಾವ ಕಳ್ಸಿರೋ ರಾಕ್ಷಸ ಯಾರಿರ್ಬೋದು ಅಂತ. ಅಪ್ಪ, ನಿಮ್ಗೆಲ್ಲ ನಾನು ಕೊಳಲನ್ನ ನುಡ್ಸಿ ತೋರ್ಸ್ಲಾ? ಏನ್ ವಿಷಯ ಕೃಷ್ಣ? ಮೊದ್ಲು ಈ ತರದ ಅಲಂಕಾರ, ಆಮೇಲೆ ಪವಿತ್ರ ಮಂತ್ರ, ಈಗ ಕೊಳಲು ನುಡಿಸ್ತೀಯ. ಏನ್ ವಿಷಯ? ಏನೂ ಇಲ್ಲ ಅಪ್ಪ, ನಿಮ್ಗೆಲ್ಲ ಕೇಳಿಸ್ಬೇಕು ಅಂತ ಆಸೆ ಆಗ್ತಿದೆ ಅಷ್ಟೇ.
ಹೇಳಿ ಅಪ್ಪ, ನನ್ ಕೊಳಲನ್ನ ನುಡಿಸ್ಲಾ? ಸರಿ ಕೃಷ್ಣ, ನಿಮ್ಮಮ್ಮ ವಾಪಸ್ ಬರೋ ತನಕ ನೀನ್ ಹಾಯಾಗಿ ಕೊಳಲು ನುಡಿಸಬಹುದು. ಇದು ನನಗೇನಾಗುತ್ತಿದೆ? ಈ ಕೊಳಲು ವಾದನದಿಂದ ನಾನೇಕೆ ಸ್ವಯಂ ನನ್ನ ಮೇಲೆ ನಿಯಂತ್ರಣ ಕಳೆದುಕೊಳ್ಳುತ್ತಿದ್ದೇನೆ? ಮಕ್ಕಳ, ಯಾಕೆ ನೀವೆಲ್ಲ ಸುಮ್ಮನಿದ್ದೀರಿ? ಏನಾದ್ರೂ ಹೇಳಿ. ರಾಧೆಪುಟ್ಟಿ, ನಾನು ಹೇಳೋದೇನಂದ್ರೆ ನೀವೆಲ್ಲ ಯಾಕೇನು ಹೇಳ್ತಿಲ್ಲ? ತಾತ, ನಾವು ಸುಮ್ನೆ ನಿಂತಿಲ್ಲ, ನಾವು ಯೋಚಿಸ್ತಿದೀವಿ. ಎಲ್ಲಿ ತನಕ ಕೃಷ್ಣನ ಬರ್ಸಾನ ಕರ್ಕೊಂಬರೋ ಯೋಜನೆ ಮಾಡಲ್ವೋ ನೀವ್ ಇಲ್ಲಿಂದ ಎಲ್ಲೂ ಹೋಗೋ ಆಗಿಲ್ಲ. ರಾಧೆಪುಟ್ಟಿ, ಅದೇನಂದ್ರೆ ತಾತ, ನನ್ನ ಹೆಸರು ರಾಧೆ. ನನ್ ಮಾತಿಗೆ ಇಲ್ಲ ಅನ್ನಕ್ಕೆ ನಿಮ್ಗೆ ಎಷ್ಟು ಧೈರ್ಯ? ಎಲ್ಲಿವರೆಗೂ ನನ್ ಕೆಲ್ಸ ಮುಗಿಯೋದಿಲ್ವೋ ನೀವು ಬೇರೆ ಕೆಲ್ಸ ಮಾಡೋ ಹೋಗಿಲ್ಲ. ಗೆಳ್ತೀರೆ, ಬನ್ನಿ. ರಾಧೆಪುಟ್ಟಿ, ನಾನು ಎಷ್ಟೊತ್ತಿಗೆ ಕೂತಿರ್ಬೇಕು? ಏನಾದ್ರೂ ಹೇಳಮ್ಮ. ರಾಧೆ, ಏನು ಉಪಾಯ ಮಾಡಿದ್ಯಾ? ಹೌದು ರಾಧೆ, ನಾವು ಕೃಷ್ಣನ್ನ ಬರ್ಸಾನಕ್ಕೆ ಹೇಗ್ ಕರ್ಕೊಂಬರೋದು? ಅದನ್ನ ನಿಮ್ಗೆ ಹೇಳ್ಬೇಕು. ನನ್ ಕೆಲ್ಸ ಯಾರು ಮಾಡ್ಕೊಡ್ತಾರೋ ಅವ್ರಿಗೆ ನನ್ನ ಉಪಾಯ ಏನು ಅಂತ ಹೇಳೋದು. ಅಂದ್ರೆ ತಾತನ್ಗೆ. ತಾತ, ನಾನೊಂದು ಉಪಾಯ ಮಾಡಿದೀನಿ. ರಾತ್ರಿ ಕೃಷ್ಣನ್ ಮನೆಗೆ ಹೋಗಿ ಸದ್ ಮಾಡ್ದೆ ಅವನನ್ನ ಕರ್ಕೊಂಬನ್ನಿ, ಸರಿನಾ ತಾತ? ಕೆಲ್ಸ ಆಯ್ತು. ರಾಧೆ, ರಾಧೆ, ಇವ್ರು ಪ್ರಜ್ಞೆ ತಪ್ಪಿ ಬಿದೋಗೋ ತರ ಇವ್ರ ಕಿವಿಲ್ ಏನ್ ಹೇಳ್ದೆ? ಅದೇ ನಾವ್ ಏನ್ ಅನ್ಕೊಂಡಿದ್ವು ಅದನ್ನ, ಕೃಷ್ಣನ ಬರ್ಸಾನ ಕರ್ಕೊಂಬರೋ ಉಪಾಯನ ಅಷ್ಟೇ. ಈ ಕೃಷ್ಣ ಹೀಗೆ ಕೊಳಲು ನುಡಿಸುತ್ತಾ ಇದ್ದರೆ ನನ್ನ ಸತ್ಯಾಂಶ ಎಲ್ಲರ ಮುಂದೆ ಬಯಲಾಗುತ್ತದೆ. ನನ್ನ ಆರೋಗ್ಯ ಅಷ್ಟೇನ್ ಚೆನ್ನಾಗಿಲ್ಲ. ನೀವೆಲ್ಲ ಒಪ್ಪಿಗೆ ಕೊಟ್ರೆ ನಾನು ಆಮೇಲೆ ಊಟ ಮಾಡ್ತೀನಿ. ಖಂಡಿತ. ಕೃಷ್ಣ, ನಾನು ಯಾರಿಗೂ ಅಹಿತ ಆಗಲೆಂದು ಬಯಸಿರಲಿಲ್ಲ. ಆದರೆ ಈಗ ನನ್ನ ನಿಜವಾದ ರೂಪ ಧರಿಸಿ ಇಡೀ ನಂದ ಕುಟುಂಬವನ್ನೇ ನಾಶ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ.
ಕಂದ, ಏನ್ ಮಾಡ್ತಿದ್ಯಾ ಇಲ್ಲಿ? ನಾನ್ ನಿನ್ಗೆ ಊಟ ಮಾಡು ಅಂತ ಹೇಳಿದ್ದು. ನೀನ್ ನೋಡಿದ್ರೆ ಗೋಶಾಲೆಲಿರೋ ಹಸುಗಳನ್ನೆಲ್ಲ ಇಲ್ಲೇ ಕರೆದಿದ್ಯಲ್ಲ. ಹಸುಗಳ? ಅಮ್ಮ, ಈ ಹಸುಗಳು ಇಲ್ಲಿಗೆ ಬಂದು? ಹೌದಾ? ನನಗೆಲ್ಲ ಗೊತ್ತಿದೆ. ಈ ಅಲಂಕಾರ, ಈ ಮಂತ್ರ, ಈ ಕೊಳಲು ಇದೆಲ್ಲಾನು ನೀನ್ ಊಟ ಮಾಡೋದ್ರಿಂದ ತಪ್ಪಿಸ್ಕೊಳ್ಳೋಕೆ. ಆದ್ರೆ ನೀನೀಗ ಊಟ ಮಾಡ್ಲೇಬೇಕು. ಬಾ ನನ್ ಜೊತೆ. ಕೂತ್ಕೋ ಇಲ್ಲಿ, ನಾನು ನಿನ್ಗೆ ಊಟ ತರ್ತೀನಿ. ಅಯ್ಯೋ, ನಮ್ಮಮ್ಮ ಸ್ವಲ್ಪ ಹೊತ್ತು ನನ್ನ ಊಟ ಚಿಂತೆ ಬಿಟ್ಟಿದ್ರೆ ನಾನು ಆ ರಾಕ್ಷಸನ್ನ ಹಿಡ್ದೇ ಬಿಡ್ತಿದ್ದೆ. ಇನ್ನು ನಾನು ನಿಧಾನಿಸುವಂತಿಲ್ಲ. ನನ್ನ ಸತ್ಯ ಎಲ್ಲರಿಗೂ ತಿಳಿಯುವ ಮೊದಲು ಆ ಬಲರಾಮನನ್ನು ಅವನ ಸತ್ಯದ ಕಡೆಗೆ ಕರೆದೊಯ್ಯಲೇಬೇಕು. ಬಲರಾಮ, ನೀನ್ ಯಾರಿಗೂ ಏನೂ ಹೇಳಿಲ್ಲ ಅಲ್ವಾ? ಗೆಳೆಯ ಗೆಜ್ಜೆ, ನಾನು ನೋಡಕ್ ಹೋಗ್ತಿರೋದು ನನ್ ತಂದೆನಾ. ಈ ವಿಷಯನ ಬೇರೆಯವ್ರಿಗೆ ಯಾಕೆ ಹೇಳ್ಬೇಕು? ಯಾರಾದ್ರೂ ಇಲ್ಲಿ ನಮ್ಮನ್ನ ನೋಡೋದಕ್ಕೂ ಮುಂಚೆ ನಡಿ ಇಲ್ಲಿಂದ. ಅಣ್ಣ, ನೀ ಎಲ್ಲೋಗ್ತಿದ್ಯಾ ಅಣ್ಣ? ಬಂದೇ ಬಿಟ್ಟ ಸೋದರನ ಶುಭ ಚಿಂತಕ. ನಾನು ಅಣ್ಣನ್ನ ಎಲ್ಲೋ ಹೋಗೋದಕ್ಕೂ ಬಿಡಲ್ಲ. ಅವನ್ ಜೀವಕ್ಕೆ ಅಪಾಯ ಇದೆ. ಪ್ರತಿ ಕ್ಷಣ ನಾನು ಅವನ್ ಜೊತೆಲೇ ಇರ್ತೀನಿ. ಕೃಷ್ಣ, ನೀನು ಮಲ್ಗಿಲ್ವಾ? ಇಲ್ಲ ಅಣ್ಣ, ನನ್ ನಿದ್ರೆನೆ ಬರ್ತಿಲ್ಲ. ಕೇಳು ಯಾಕಂತ. ಯಾಕೆ? ಅಣ್ಣ, ಇವತ್ ನನ್ಗೆ ಅರ್ಥ ಆಯ್ತು. ನೀನು ಶಕ್ತಿಶಾಲಿ ಮಾತ್ರ ಅಲ್ಲ, ನೀನ್ ತುಂಬಾ ಬುದ್ಧಿವಂತ ಕೂಡ. ನಾನು ನಿನ್ನ ಹತ್ರ ತುಂಬಾ ಕಲಿಯೋದಿದ್ದೆ. ಕೃಷ್ಣ, ನಂಗ್ ತುಂಬಾ ಚೆನ್ನಾಗ್ ಗೊತ್ತಿದೆ. ಆದ್ರೆ ನಂಗ್ ಒಂದ್ ಅರ್ಥ ಆಗ್ತಿಲ್ಲ. ಆದ್ರೆ ನೀನ್ ಸತ್ಯ ಹೇಳ್ತಿದ್ಯೋ ಅಥವಾ ನೀನ್ ಏನಾದ್ರೂ ನಾಟಕ ಮಾಡ್ತಿದ್ಯೋ? ಅಣ್ಣ, ನಾನ್ ನಿಜ ಹೇಳ್ತಿದ್ದೀನಿ ಅಣ್ಣ. ಅದಕ್ಕೆ ನಾನ್ ನಿರ್ಧಾರ ಮಾಡಿದೀನಿ. ನಾನ್ ಪ್ರತಿ ಕ್ಷಣ ನಿನ್ ಜೊತೆನೇ ಇರ್ತೀನಿ. ನೀನ್ ಹೇಳ್ದಾಗೆ ಕೇಳ್ತೀನಿ. ಕೃಷ್ಣ, ನಂಗ್ ಸಂತೋಷ ಆಯ್ತು. ತಡ ಆದ್ರೂ ಪರವಾಗಿಲ್ಲ, ಕೊನೆಗೂ ನೀನ್ ನನ್ ಬಗ್ಗೆ ತಿಳ್ಕೊಂಡಿಯಲ್ಲ. ಸರಿ, ನಾನಿವಾಗ ತುಂಬಾ ಮುಖ್ಯವಾಗಿರೋ ಕೆಲ್ಸಕ್ಕೆ ಹೊರಗಡೆ ಹೋಗ್ತಿದ್ದೀನಿ. ಬಂದ್ಮೇಲೆ ನಿಂಗೆಲ್ಲ ಹೇಳ್ಕೊಡ್ತೀನಿ ನೀನ್ ಏನ್ ಮಾಡ್ಬೇಕು ಅಂತ. ಬಾ ಗೆಜ್ಜೆ. ಅಣ್ಣ, ಅಣ್ಣ, ನಿನ್ಗೆ ಅರ್ಥನೇ ಆಗ್ತಿಲ್ಲ. ನಾನ್ ನಿನ್ನ ಹತ್ರ ಎಲ್ಲ ಕಲ್ತ್ಕೋಬೇಕು. ಅದಕ್ಕೆ ಇವತ್ತಿಂದ ನೀನ್ ಎಲ್ಲ ಹೋಗ್ತೀಯೋ ಅಲ್ಲಿಗೆ ನಾನು ಬರ್ತೀನಿ. ಅಷ್ಟೇ ಅಲ್ಲ, ನಿನ್ ಜೊತೆನೆ ವ್ಯಾಯಾಮ, ಸ್ನಾನ, ಊಟ ಮತ್ತೆ ಮಲ್ಗೋದು ಕೂಡ ನಿನ್ ಜೊತೆಗೆ. ಅಯ್ಯೋ ಕೃಷ್ಣ, ಇದೇಗ್ ಸಾಧ್ಯ ಆಗುತ್ತೆ? ಕೃಷ್ಣ, ನೀನಿದ್ ಏನ್ ಮಾಡ್ತಿದ್ಯಾ? ನೋಡು, ಇದು ಕೃಷ್ಣಂಗೂ ಅಣ್ಣಂಗೂ ಹಾಕಿರೋ ಬಂಧನ. ನನ್ನ ದಾರಿಗೆ ಎದುರಾಗಿರೋ ಅತಿ ದೊಡ್ಡ ಸಮಸ್ಯೆ ಈ ಗದಾಧಾರಿ ಬಲರಾಮನಲ್ಲ, ಈ ಕೃಷ್ಣ. ಇನ್ಮೇಲೆ ಅಣ್ಣ ಮತ್ತೆ ಅವನ್ ಪುಟ್ಟ ತಮ್ಮ ಯಾವಾಗ್ಲೂ ಇಬ್ರು ಜೊತೆಲೇ ಇರ್ತೀವಿ. ಎಲ್ಲ ಕೆಲ್ಸನೂ ಜೊತೆಯಲ್ಲೇ ಮಾಡ್ತೀವಿ. ಸರಿನಾ ಅಣ್ಣ? ಕೃಷ್ಣ, ನಿಂಗ್ ನನ್ ಮೇಲೆ ಇಷ್ಟು ಪ್ರೀತಿನಾ? ಹೌದಣ್ಣ, ಇದಕ್ಕಿಂತ ಜಾಸ್ತಿ. ಸರಿ ಬಾ ಅಣ್ಣ, ಮುಖ್ಯವಾಗಿರೋ ನಿನ್ ಕೆಲ್ಸ ಮುಗ್ಸೋಣ. ಹೌದು ಗೆಜ್ಜೆ, ಈಗ ಕೃಷ್ಣನು ನಮ್ ಜೊತೆಗೆ ಬರ್ತಾನೆ. ಈ ಕೃಷ್ಣ ನಮ್ಮ ಜೊತೆ ಬಂದು ಬಿಟ್ಟರೆ ನಾನು ಯೋಜನೆ ಮಾಡಿದ ಕಾರ್ಯಗಳೆಲ್ಲ ಕೆಡುತ್ತವೆ. ಗೆಳೆಯ ಗೆಜ್ಜೆ, ಏನ್ ಯೋಚಿಸ್ತಿದ್ಯಾ? ನಡಿ. ನನ್ಗೆ ಮರ್ತೇ ಹೋಗಿತ್ತು. ನಾನು ಹೋಗಿ ಹಸುಗಳಿಗೆ ಮೇವು ಹಾಕ್ಬೇಕಾಗಿತ್ತು. ಅಲ್ಲಿವರೆಗೂ ನೀವು ವಿಶ್ರಾಂತಿ ಮಾಡಿ, ನಾನು ಬರ್ತೀನಿ.
ತಂದೆ ನೋಡೋ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ. ಅಣ್ಣ, ನಿನ್ ಕಿವಿಲಿ ಗೆಜ್ಜೆ ಹೇಳಿತನ್ನ ನನ್ ಕಿವಿಲು ಹೇಳು, ಆಗ ನಾನು ಎಲ್ಲ ಕಲಿಬಹುದು. ಕೃಷ್ಣ, ಎಲ್ಲದಕ್ಕಿಂತ ಮೊದ್ಲು ನೀನೇನ್ ಕಲಿಬೇಕು ಗೊತ್ತಾ? ಬೇರೆಯವ್ರ ಹತ್ರ ಮಾತಾಡಿರೋ ವಿಷಯನ ನೀನ್ ಯಾವತ್ತೂ ಕೇಳ್ಬಾರ್ದು. ನಿಜನೇ ಹೇಳ್ತಿದ್ಯಾ ಅಣ್ಣ. ಈಗ ಒಳಗಡೆ ನಡಿ. ಏ ಸಂದೇಹಿ ಕೃಷ್ಣ, ನೀನ್ ಎಷ್ಟೇ ಪ್ರಯತ್ನ ಪಟ್ಟರೂ ನಿನ್ನ ಅಣ್ಣನನ್ನು ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ನೀನು ವಿಶ್ರಾಂತಿ ತೆಗೆದುಕೋ, ನಾನು ಅಲ್ಲಿ ಬಲರಾಮನಿಗೆ ಪೂರ್ತಿ ವಿಶ್ರಾಂತಿ ನೀಡುತ್ತೇನೆ. ಕೃಷ್ಣ, ಕೃಷ್ಣ, ನಾನ್ ಮಲ್ಗಿದ್ದಾಗ ತುಂಬಾ ಹೊರಳಾಡ್ತೀನಿ. ನೀನ್ ಇದನ್ ಕಟ್ಟಾಕಿರೋದಕ್ಕೆ ಹೊರಳಾಡಕ್ಕೆ ಆಗ್ತಿಲ್ಲ. ನಾವ್ ಮಲ್ಗಿದ್ದಾಗಾದ್ರೂ ಇದನ್ ಬಿಚ್ಚಕ್ ಆಗಲ್ವಾ ಕೃಷ್ಣ? ಅಣ್ಣ, ನನ್ಗೂ ಅದೇ ಬೇಕಿತ್ತು. ನಿನ್ ಹೊರಲಾಡ್ತಾ ನೆಮ್ಮದಿಯಾಗಿ ನಿದ್ರೆ ಮಾಡು. ಈ ಬಂಧನ ಇರೋದು ನಿನ್ಗಲ್ಲ, ನನ್ನ ತಡೆಯೋದಿಕ್ಕೆ. ನಿನ್ನ ತಡಿಯೋದಕ್ಕ? ಏನ್ ಹೇಳ್ತಿದ್ಯಾ ಕೃಷ್ಣ? ಅಣ್ಣ, ರಾತ್ರಿ ಆದ್ರೆ ನನ್ ಮನ್ಸು ಅಮ್ಮ ಮತ್ತೆ ಬೆಣ್ಣೆ ಹತ್ರ ಓಡೋಗುತ್ತೆ. ನೀನೇ ಹೇಳಣ್ಣ, ನಾನ್ ನಿದ್ರಲ್ಲಿ ನಿನ್ನಿಂದ ದೂರ ಹೋದ್ರೆ ನಾನ್ ನಿಂಗೆ ಭಾಷೆ ಕೊಟ್ಟಿರೋ ಹಾಗೆ ಇರೋಕ್ ಹೇಗ್ ಸಾಧ್ಯ? ಅಣ್ಣ, ನಿನ್ಗೆ ಈ ಬಂಧನದಿಂದ ಕಷ್ಟ ಆಗ್ತಿದ್ರೆ ನಾನು ನಿನ್ ಜೊತೆ ಇರೋದೇ ಬೇಡ ಅಂದ್ರೆ ನಾನು ಈ ಬಂಧನನ ಈಗ್ಲೇ ಬಿಚ್ತೀನಿ. ಕೃಷ್ಣ, ಏನ್ ಮಾತಾಡ್ತಿದ್ಯಾ? ನಾನ್ ನಿನ್ ದೊಡ್ಡಣ್ಣ. ನಿನ್ಗೋಸ್ಕರ ಒಂದ್ ರಾತ್ರಿ ಏನು, ಜೀವನ ಪೂರ್ತಿ ಬೇಕಿದ್ರೆ ಹೀಗೆ ಹೊರಳಾಡ್ದೆ ನಿದ್ರೆ ಮಾಡ್ತೀನಿ. ನೀನ್ ನನ್ ಜೊತೆ ಇದ್ರೆ ಸಾಕು, ನನ್ ಕಷ್ಟ ಎಲ್ಲ ತಾನಾಗೆ ಕಡಿಮೆ ಆಗುತ್ತೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಇಂದ್ರದೇವ, ತ್ರೇತಾಯುಗದಲ್ಲೂ ಶೇಷಾವತಾರಿ ಲಕ್ಷ್ಮಣನಿಗೆ ತನ್ನ ಪ್ರಭು ರಾಮನ ಮೇಲೆ ಹೀಗೆಯೇ ದಿವ್ಯ ಭಕ್ತಿ ಭಾವವಿತ್ತು. ನಿಮ್ಮ ಮಾತು ಸತ್ಯ ದೇವರ್ಷಿ. ಆದರೆ ಈ ಸಹೋದರರ ನಡುವೆ ಇರುವ ಪ್ರೀತಿಯ ಅರ್ಥವೇನು? ನಾರಾಯಣ ನಾರಾಯಣ. ವರುಣದೇವ, ಬಂಧುಗಳೆಲ್ಲ ಸೇರಿ ಕುಟುಂಬವಾಗುತ್ತದೆ. ಕುಟುಂಬಗಳಿಂದ ಈ ಇಡೀ ಜಗತ್ತು. ಜಗತ್ತಿನ ಎಲ್ಲ ಸೋದರರ ಮಧ್ಯೆ ಇಷ್ಟೇ ಪ್ರೀತಿ ಇದ್ದರೆ ಈ ಜಗತ್ತು ಎಂದೆಂದಿಗೂ ಸುಖ ಸಂತೋಷದಿಂದ ತುಂಬಿರುತ್ತದೆ. ನಾರಾಯಣ ನಾರಾಯಣ. ಅಣ್ಣ ಹೊಟ್ಟೆ ತುಂಬಾ ತಿಂತಾನೆ, ಕಣ್ ತುಂಬಾ ನಿದ್ರೆ ಮಾಡ್ತಾನೆ, ಆದ್ರೆ ಕಷ್ಟದಲ್ಲಿ ಯಾವತ್ತೂ ಮಲ್ಗೋದಿಲ್ಲ. ಅವನಿಗೆ ತೊಂದ್ರೆ ಹೇಗ್ ಬೇಕಾದ್ರೂ ಬರ್ಬೋದು. ಅದಕ್ಕೆ ನಾನು ಅಣ್ಣನ ಮೇಲೆ ಯಾವಾಗ್ಲೂ ಕಣ್ಣಿಡ್ಬೇಕು. ಧಾ ಧಿನ್ ಧಿನ್ನ ದಿನಕ್ ದಿನಕ್ ಧಿನ್ ಧಾ. ಇಬ್ಬರು ಸಹೋದರರ ಅದ್ಭುತ ಪ್ರೇಮ ಕಥೆ. ಕೃಷ್ಣ, ಇನ್ನು ಸ್ವಲ್ಪ ಹೊತ್ತು ಹೀಗೆ ಮಲಗಿರು ನಿನ್ನ ಪ್ರೀತಿಯ ಅಣ್ಣನೊಂದಿಗೆ. ಏಕೆಂದರೆ ನೀನು ಮಲಗಿದ ಮೇಲೆ ಬಲರಾಮನ ಘಟಬಂಧನವಾಗುವುದು ಯಮರಾಜನೊಂದಿಗೆ.